34 ದಿನಗಳ ನಂತರ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಹಾಸನ ಸಂಸದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್. 34 ದಿನಗಳ ಕಣ್ಣಾಮುಚ್ಚಾಲೆ ಆಟ ಅಂತ್ಯವಾಗಿದೆ. ಹಾಸನ ಸಂಸದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದಾರೆ. ಏರ್ಪೋರ್ಟ್ನ ಲ್ಯಾಂಡ್ ಆಗ್ತಿದ್ದ ಹಾಗೆ ಏರ್ಪೋರ್ಟ್ನಲ್ಲಿ ಬಂಧನ ಆಗಿರೋದು. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದ ತಕ್ಷಣ ಮಧ್ಯರಾತ್ರಿ 1:20 ಸುಮಾರಿಗೆ ಅರೆಸ್ಟ್ ಮಾಡಿದಂತ SIT. ಏಪ್ರಿಲ್ 26 ರಾತ್ರಿ ವಿದೇಶಕ್ಕೆ ಹೋಗಿರೋದು. ಮೇ 30 ರಾತ್ರಿ ವಾಪಸ್ ಆಗಿರೋದು. ರಾತ್ರಿ ಬೆಂಗಳೂರಿನ SIT ಕಚೇರಿಗೆ ಕರ್ತಂದಂತ SIT ಅಧಿಕಾರಿಗಳು ಏಪ್ರಿಲ್ 26 ರಾತ್ರಿ ವಿದೇಶಕ್ಕೆ ಹೋಗಿ ಮೇ 30 ಆಲ್ಮೋಸ್ಟ್ 1 ತಿಂಗಳು 4 ದಿನ ಹಾಸನ ಸಂಸದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರೋದು. ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಿದ್ದ ಹಾಗೇನೆ ಬಂಧಿಸಲಾಗಿದೆ. ಸೊ ಅಲ್ಲಿಗೆ ಎಲ್ಲಿ ಪ್ರಜ್ವಲ್ ಅನ್ನೋ ಪ್ರಶ್ನೆಗೆ ಫೈನಲಿ ಒಂದು ಉತ್ತರ ಕೊಟ್ಟಿದೆ. ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆ ಒಂದು ವಿಡಿಯೋನ ಕೂಡ ರಿಲೀಸ್ ಮಾಡಿದರು ಪ್ರಜ್ವಲ್. ನಾನು ಬಂದು ಸರೆಂಡರ್ ಆಗ್ತಾ ಇದ್ದೀನಿ ಅಥವಾ ಕಚೇರಿಗೆ ಬರ್ತೀನಿ ಅಂತ ಹೇಳಿ, ಅಂದರೆ ಬಂದು ನಾನು ವಿಚಾರಣೆ ಎದುರಿಸ್ತೀನಿ ಅಂತ ಹೇಳಿ. ಸೊ ಮಧ್ಯರಾತ್ರಿ 1:20 ಹೊತ್ತಿಗೆ ಏರ್ಪೋರ್ಟ್ನಲ್ಲೇ SIT ವಶಕ್ಕೆ ಪಡೆಯಲಾಗಿದೆ. ಹಾಸನ ಸಂಸದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರೋದು. 34 ದಿನಗಳ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟಕ್ಕೆ ತೆರೆ ಬಿದ್ದಿದೆ. ಹಾಸನ ಸಂಸದ ಮಧ್ಯರಾತ್ರಿ ಅರೆಸ್ಟ್ ಆದ ನಂತರ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದಿಳಿದ ವಿಮಾನ, ಬೆಂಗಳೂರಿನ KABಯಲ್ಲಿ ಪ್ರಜ್ವಲ್ ಇದ್ದಂಥ ವಿಮಾನ ಲ್ಯಾಂಡ್ ಆಗುತ್ತೆ. ಸೊ ಅದಾದ ನಂತರ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಬಂದ ನಂತರ ಆಗಿರುವಂಥದ್ದು ಇಮಿಗ್ರೇಷನ್ ಅಧಿಕಾರಿಗಳಿಂದ ನಾವು ನಿಮಗೆ ಆ ಟೈಮ್ಲೈನನ್ನು ತೋರಿಸ್ತಾ ಇದ್ದೀವಿ. ಸಮಯ ರಾತ್ರಿ 12:50 ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗುತ್ತೆ ಫ್ಲೈಟ್. ಬೆಂಗಳೂರಿನ KABಯಲ್ಲಿ ಪ್ರಜ್ವಲ್ ಇದ್ದಂಥ ವಿಮಾನ ಲ್ಯಾಂಡಿಂಗ್ ಆಗಿದೆ. ಲ್ಯಾಂಡಿಂಗ್ ಆದ ನಂತರ ಇಮಿಗ್ರೇಷನ್ ಅಧಿಕಾರಿಗಳಿಂದ ರಾತ್ರಿ 1 ಗಂಟೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಪರಿಶೀಲನೆ ಆಗಿದೆ. ಪ್ರಜ್ವಲ್ ಬಳಿ ಇದ್ದಂಥ ಮೊಬೈಲ್, ಹಣ, ಬ್ಯಾಗ್, ಪಾಸ್ಪೋರ್ಟ್ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಯಿತು 1:10ಕ್ಕೆ. ಸೊ ಇದೆಲ್ಲ ಆದಮೇಲೆ SIT ವಶಕ್ಕೆ ಪ್ರಜ್ವಲನ್ನು ಇಮಿಗ್ರೇಷನ್ ಅಧಿಕಾರಿಗಳು ಒಪ್ಪಿಸಿದರು. ಸಮಯ ರಾತ್ರಿ 1:15ಕ್ಕೆ. 1:20ಕ್ಕೆ ಏರ್ಪೋರ್ಟ್ನಲ್ಲೇ SITಯಿಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದೆ. 1:25ಕ್ಕೆ ಏರ್ಪೋರ್ಟ್ನ ಹಿಂದಿನ ಗೇಟ್ ಮೂಲಕ SIT ಅಧಿಕಾರಿಗಳು ಪ್ರಜ್ವಲ್ನನ್ನು ಕರೆತಂದಿದ್ದಾರೆ. ಸೊ ಸಮಯ ರಾತ್ರಿ 1:30 ಜೀಪ್ನಲ್ಲಿ ಮಹಿಳಾ ಸಿಬ್ಬಂದಿ ಮಧ್ಯೆ ಪ್ರಜ್ವಲ್ನನ್ನು ಕೂರಿಸಿದಂಥ SIT ಅಧಿಕಾರಿಗಳು. ನಂತರ ಅಲ್ಲಿಂದ ವೆಹಿಕಲ್ ಮೂವ್ ಆಗಿದೆ. ಸೊ ರಾತ್ರಿ 1:35ಕ್ಕೆ ಏರ್ಪೋರ್ಟ್ನಿಂದ ಬಿಗಿ ಭದ್ರತೆಯಲ್ಲಿ ಪ್ರಜ್ವಲ್ನನ್ನು SITಯ ತಂಡ, ಅಲ್ಲಿ ಬಂದಂಥ ಅಧಿಕಾರಿಗಳು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಸಮಯ ರಾತ್ರಿ 2:10ಕ್ಕೆ ಚಾಲುಕ್ಯ ಸರ್ಕಲ್ ಬಳಿ ಇರುವಂಥ ಕಚೇರಿಗೆ ಪ್ರಜ್ವಲ್ನನ್ನು SITಯ ತಂಡ ಕರ್ಕೊಂಡು ಬರುತ್ತೆ ಅಲ್ಲಿಗೆ. ಸೊ ಅಲ್ಲಿರುವಂಥ SIT ಕಚೇರಿಗೆ ಬಂದು ಪ್ರಜ್ವಲನ್ನು SIT ಕಚೇರಿಗೆ ಕರೆತಂದು ಕೂರಿಸಿದಂಥ ಸಿಬ್ಬಂದಿ 2:15ಕ್ಕೆ. ಇದು ರಾತ್ರಿ ಆದಂಥ ಬೆಳವಣಿಗೆಗಳು. ಏನೇನಾಯಿತು ರಾತ್ರಿ ಪ್ರಜ್ವಲ್ ಬಂದ ನಂತರ ಇಡೀ ರಾತ್ರಿ SIT ಕಚೇರಿಯಲ್ಲೇ ಕಳೆದಂಥ ಪ್ರಜ್ವಲ್ ರೇವಣ್ಣ. ಸೊ 2:15ರಿಂದ ಅಲ್ಲೇ ಸಮಯ ಕಳೆದಿರುವಂಥದ್ದು. ಸೊ ಮಧ್ಯರಾತ್ರಿ ಅರೆಸ್ಟ್ ಆದ ನಂತರ ಏನೇನಾಯಿತು ಅಂತ. ಸೊ ಇದೆಲ್ಲ ಶುರುವಾಗೋದು 12:50ಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದ ನಂತರ ಏನೇನಾಯಿತು ಅನ್ನೋದು.